ಸೋಂಬೇರಿತನ, ಕೆಲಸ ಮುಂದೂಡುವ ಸ್ವಭಾವದಿಂದ ಹೊರಬಂದು ನಾವು ನಮ್ಮ ಗುರಿಯನ್ನು ಮುಟ್ಟೋದು ಹೇಗೆ, ಅಂದ್ಕೊಂಡಿದ್ದನ್ನು ಸಾಧಿಸೋದು ಹೇಗೆ. ನಾವು ತುಂಬ ಯೋಚನೆ ಮಾಡ್ತೀವಿ, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಇಂಥ ಗುರಿ ಮುಟ್ಟಬೇಕು ಅಂತ. ಪ್ರೊಕಾಸ್ಟಿನೇಷನ್, ಲೇಜಿನೆಸ್, ಇದರಿಂದ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕಾಗಲ್ಲ. ನಾವಿಲ್ಲಿ ಎರಡು ತಂತ್ರಗಳನ್ನು ಬಳಸಿ ನಾವು ನಮ್ಮ ಗುರಿಯನ್ನು ಮುಟ್ಟಬಹುದು. ನಾವೆಲ್ಲರೂ ಆರಾಮಾಗಿರ್ಬೇಕಂತ ಬಯಸ್ತೀವಿ. ಏನೇನೋ ಇನ್ವೆನ್ಷನ್ ಆಗಿದೆ, ಏನೇನು ಕಂಡು ಹಿಡಿದಿದ್ದಾರಲ್ಲ, ಆಗಿರುವಂತಹ ಎಲ್ಲ ಸಂಶೋಧನೆಗಳ ರೂಟ್ ಕಾಸ್ ಹುಡ್ಕೊಂಡು ಹೋದರೆ ಅವೆಲ್ಲದರ ರೂಟ್ ಕಾಸ್ ನಮ್ಮನ್ನು ಆರಾಮಾಗಿರಿಸೋದಾಗಿದೆ, ನಮ್ಮ ಕೆಲಸನ ಸರಳ ಮಾಡೋದಾಗಿದೆ. ನಾವೆಲ್ಲರೂ ಕಂಫರ್ಟೇಬಲ್ ಆಗಿರ್ಲಿಕ್ಕೆ ಬಯಸ್ತೀವಿ. ಸ್ಟಾರ್ಟಿಂಗ್ ನಾವು ಮಾಡ್ತೀವಿ ಅಂತ ಹೊರಡ್ತೀವಿ, ಆದರೆ ಕೊನೆ ತನಕ ಆ ಮೋಟಿವೇಶನ್ ನಮ್ಮಲ್ಲಿ ಇರಲ್ಲ, ಆ ಉತ್ಸಾಹ ನಮ್ಮಲ್ಲಿ ಇರಲ್ಲ. ಜನವರಿ 1ನೇ ತಾರೀಕಿಂದ ಎಷ್ಟೋ ಗುರಿ ಸೆಟ್ ಮಾಡಿದ್ದೀವಿ, ಈಗಲೂ ಆ ಗುರಿ ಮೇಲೆ ದೃಢವಾಗಿ ನಿಂತಿದ್ದೀವ. ಏನು ಮಾಡಿದ್ರೆ ನಾವು ಈ ಸೋಂಬೇರಿತನ, ಪ್ರೊಕಾಸ್ಟಿನೇಷನಿಂದ ಹೊರಬಂದು ನಾವು ನಮ್ಮ ಗುರಿಯನ್ನು ಮುಟ್ಬೋದು, ಅಂದುಕೊಂಡಿದ್ದನ್ನು ಸಾಧಿಸ್ಬೋದು. ಮೊದಲನೇ ಮೆಥಡ್ ಬಾಕ್ಸ್ ಸ್ಟ್ರಾಟಜಿ. ನಮಗೆ ಒಂದು ಚಿತ್ರ ಬಿಡಿಸಬೇಕು ಅಂದರೆ ಕಷ್ಟ ಆಗ್ತದೆ, ಆದರೆ ಅದನ್ನು 100 ಬಾಕ್ಸ್ ಥರ ಮಾಡಿ ಡೈಲಿ 1 ಬಾಕ್ಸ್ ಅಷ್ಟೇ. ಈ ರೀತಿ ಹೊರಟಾಗ ನಾವು 100 ಬಾಕ್ಸ್ ಕಂಪ್ಲೀಟ್ ಮಾಡ್ಬೋದು, ಈಸಿ ಆಗುತ್ತೆ. ನಾವು 100 ಬಾಕ್ಸ್ ಇದೆಯಲ್ಲ ಅಂತ ಚಿಂತೆ ಮಾಡೋ ಹಾಗಿಲ್ಲ. ನಮ್ಮ ಗಮನ ಬರೀ ಒಂದೇ ಬಾಕ್ಸ್, 99 ಬಾಕ್ಸ್ನ ಚಿಂತೆ ಮಾಡೋ ಹಾಗಿಲ್ಲ. ಈ ಕ್ಷಣ 1 ಬಾಕ್ಸ್ ಮಾಡಬೇಕು ಅಷ್ಟೇ. ಈ ರೀತಿ ಮಾಡ್ಕೊಂಡು ಹೊರಟಾಗ ಕೆಲಸ ಸುಲಭ ಆಗುತ್ತದೆ. ನಮ್ಮ ಗಮನ 1 ಬಾಕ್ಸ್ ಮೇಲೆ ಮಾತ್ರ ಇರ್ತದೆ. ಈಗ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇಷ್ಟೇ ನನ್ನ ಕೆಲಸ. ಈಗ ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಇವೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇಷ್ಟೊಂದು ಕೆಲಸನ ಅನಿಸುತ್ತೆ. ಸ್ಟೆಪ್ ಮಾಡ್ಕೊಂಡಾಗ ಕೆಲಸ ಈಸಿ ಆಗ್ತದೆ. ಈ ರೀತಿ ಮಾಡೋದ್ರಿಂದ ಪ್ರೆಸೆನ್ಸ್ ಆಫ್ ಮೈಂಡ್ ಹೆಚ್ಚಾಗ್ತದೆ. ನಾವು ನಮ್ಮ ಪ್ರೆಸೆನ್ಸಲ್ಲಿ ಇರ್ತೀವಿ. ನಮಗೆ ಪಾಸ್ಟ್ ಬಗ್ಗೆ ಚಿಂತೆ ಇರಲ್ಲ, ಫ್ಯೂಚರ್ ಬಗ್ಗೆ ಚಿಂತೆ ಇರಲ್ಲ. ನಾನು ಈಗ ಮಾಡ್ತಿರುವಂಥ ಕೆಲಸ ಈಗ ಚೆನ್ನಾಗಿ ಮಾಡಬೇಕು ಅಷ್ಟೇ. ಈ ತಂತ್ರನ ನಾನು ಪುಸ್ತಕ ಓದಲಿಕ್ಕೂ ಬಳಸ್ತೀನಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಪುಸ್ತಕ ಬೇಜಾರು ಅನಿಸುತ್ತೆ, ಇಷ್ಟೊಂದು ಓದಬೇಕಾ ಅನಿಸುತ್ತೆ, 10 ಪುಟ ಇವತ್ತಿಗೆ ಅಷ್ಟೇ ಅಂತ ಅಂದ್ಕೊಂಡು ಹೊರಟಾಗ ಎಂಥ ಕಠಿಣ ಪುಸ್ತಕವನ್ನಾದರೂ ಓದಿ ಮುಗಿಸ್ಬೋದು. 1 ಕೋಟಿ ಮಾಡಬೇಕು ಅಂದರೆ ನಮಗೆ ಅದು 1 ಕೋಟಿನ ಅನಿಸುತ್ತೆ. 10,000, 1 ಲಕ್ಷ, 5 ಲಕ್ಷ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಟಾರ್ಗೆಟ್ ಇಟ್ಕೊಂಡು ಬಂದಾಗ ಅದು ನಮಗೆ ಈಸಿ ಅನಿಸುತ್ತೆ. ಸಮಥಿಂಗ್ ಈಸ್ ಆಲ್ವೇಸ್ ಬೆಟರ್ ದೆನ್ ನಥಿಂಗ್. ದೊಡ್ಡ ಕೆಲಸ ಏನಾದರೂ ನಾವು ಊಹಿಸ್ಕೊಂಡ್ರೆ ನಮಗೆ ಸ್ಟ್ರೆಸ್, ಎಂಗ್ಸೈಟಿ ಫೀಲ್ ಆಗ್ತದೆ. ಇಷ್ಟು ದೊಡ್ಡ ಕೆಲಸ ಮಾಡಬೇಕಾ ಅನಿಸುತ್ತೆ. ಅದೇ ಪಾರ್ಟ್ ಮಾಡ್ಕೊಂಡಾಗ ನಮಗೆ ಈಸಿ ಆಗ್ತದೆ. ತುಂಬ ಸಕ್ಸಸ್ಫುಲ್ ಜನರು ಇದೇ ಟೆಕ್ನಿಕ್ನ ಬಳಸ್ತಾರೆ. ಅವರು ತಮ್ಮ ದಿನದ ಗಂಟೆನ ಇಂತಿಷ್ಟು ಕೆಲಸಕ್ಕೆ ಅಂತ ಸೀಮಿತ ಮಾಡ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಆ ಕೆಲಸ ಆಯಿತಾ ಓಕೆ, ಇಲ್ಲಾಂದರೆ ಅದು ಮತ್ತೆ ನಾಳೆ. ಆ ಕೆಲಸಕ್ಕೆ 1 ಗಂಟೆ ಅಂದರೆ 1 ಗಂಟೆ ಅಷ್ಟೇ. ಈ ರೀತಿ ಅವರು ತಮ್ಮ ಟೈಮ್ನ ಹಂಚ್ಕೊಂಡಿರ್ತಾರೆ. ನಾವು ಸಹ ಆ ಟೆಕ್ನಿಕ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಗುರಿನ ಮುಟ್ಬೋದು. ಮನಸ್ಸು ಹೇಳುತ್ತೆ ಇವತ್ತು ಬೇಡ, ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ, ಆದರೆ ಈ ಟೈಮಲ್ಲಿ ಈ ಕೆಲಸ ಮಾಡಲೇಬೇಕು. ಒಂದೇ ಬಾಕ್ಸ್ ಈಗ ಮಾಡಬೇಕು. ಈ ರೀತಿ ನಾವು ಆ್ಯಕ್ಷನ್ ಪ್ಲ್ಯಾನ್ ಹಾಕ್ಕೊಂಡು ನಾವು ನಮ್ಮ ಗುರಿನ ಮುಟ್ಬಹುದು. 2ನೇ ಟೆಕ್ನಿಕ್ ಬಂದು ಪಾರ್ಕಿನ್ಸನ್ಸ್ ಲಾ. ಏನಂದರೆ ನಾಟಕ. ಈ ಕೆಲಸ ಮಾಡಲಿಕ್ಕೆ 1 ವಾರ ಬೇಕು ಅಥವಾ 15 ದಿವಸ ಬೇಕು, ಈ ರೀತಿ ನಾಟಕ ಆಡೋದು. ಈ ಲಾನ ಸೈಂಟಿಸ್ಟ್ ರಿಸರ್ಚ್ ಮಾಡಿ, ಅಂದರೆ 15 ದಿವಸ ಆಗಬೇಕಾದಂಥ ಕೆಲಸಕ್ಕೆ 10 ದಿವಸ ಟೈಮ್ ಕೊಟ್ಟು ಈ ಕೆಲಸ ಮುಗಿಸಿ ಅಂತ ಚೆಕ್ ಮಾಡಿದಾಗ ಆ ಕೆಲಸ ಚೆನ್ನಾಗೇ ಆಗಿತ್ತಂತೆ. ಇದು ಪಾರ್ಕಿನ್ಸನ್ಸ್ ಲಾ. ಈ ಲಾ ಯೂಸ್ ಮಾಡೋದ್ರಿಂದ ನಾವು ಕ್ರಿಯೇಟಿವ್ ಆಗ್ತೀವಿ. 5 ದಿವಸದಲ್ಲಿ ಆಗುವಂತಹ ಕೆಲಸನ 2 ದಿವಸದಲ್ಲಿ ಮಾಡಿ ಮುಗಿಸ್ಬೋದು. ನಮ್ಮ ಮೈಂಡು ಕಂಫರ್ಟೇಬಲ್ ಆಗಲಿಕ್ಕೆ ಬಯಸ್ತದೆ, ಆರಾಮಾಗಿರ್ಲಿಕ್ಕೆ ನೋಡ್ತದೆ. ನಾವು ಕರೆಂಟ್ ಬಿಲ್ ಸಹ ಲಾಸ್ಟ್ ಡೇಟಿಗೆ ಹೋಗಿ ಕಟ್ತೀವಿ ಹೊರತು ಮುಂಚೆ ಕಟ್ಟಲ್ಲ. ಇಡೀ ವರ್ಷ ಓದಿರ್ತೀವಿ, ಎಕ್ಸಾಮಿನ ಹಿಂದಿನ ದಿನ ಜಾಸ್ತಿ ಓದ್ತೀವಿ. ಅರ್ಥ ಏನು ಅಂದರೆ ನಾವು ಒಂದು ಕೆಲಸಕ್ಕೆ ಡೆಡ್ಲೈನ್ ಕೊಟ್ಟಾಗ, ಇಷ್ಟು ಟೈಮಲ್ಲಿ ಈ ಕೆಲಸ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಜಾಸ್ತಿ ಕ್ರಿಯೇಟಿವ್ ಆಗಿರ್ತೀವಿ, ಕೆಲಸ ಮಾಡಿ ಮುಗಿಸ್ತೀವಿ. ಟೈಮ್ ಜಾಸ್ತಿ ಇದೆ ಅಂದಾಗ ಓವರ್ ಥಿಂಕಿಂಗ್ ಮಾಡ್ತಾ ಕೂತ್ಕೋತೀವಿ. ಟೈಮ್ ಕಡಿಮೆ ಇದ್ದಾಗ ನಾವು ಜಾಸ್ತಿ ಕ್ರಿಯೇಟಿವ್ ಆಗಿರ್ತೀವಿ, ಅಂದ್ಕೊಂಡಿದ್ದನ್ನು ಸಾಧಿಸ್ತೀವಿ. ಒಂದು ಎಮರ್ಜೆನ್ಸಿ ಕ್ರಿಯೇಟ್ ಆದಾಗಲೂ ಮಾತ್ರ ನಾವು ಅಲರ್ಟ್ ಆಗಿರ್ತೀವಿ. ಆವಾಗ ನೆಪ ಹೇಳಲ್ಲ, ಕತೆ ಕಾದಂಬರಿ ಹೇಳಲ್ಲ, ಮಾಡ್ತೀವಿ ಹೇಗಾದರೂ ಸರಿ. ಹಾಗಾಗಿ ಡೆಡ್ಲೈನ್ ಇಟ್ಕೋಬೇಕು. ಈ ಗುರಿ ಇದಕ್ಕೆ ಇಷ್ಟು ಟೈಮ್, ಇಷ್ಟಲ್ಲೇ ಮಾಡಿ ಮುಗಿಸ್ಬೇಕಂದ್ರೆ ಮಾಡಲೇಬೇಕು, ನೆಪ ಹೇಳೋ ಹಾಗಿಲ್ಲ. ಒಂದು ಕೆಲಸಕ್ಕೆ ಡೆಡ್ಲೈನ್ ಇಟ್ಕೊಂಡಾಗ ನಾವು ಫೋಕಸ್ಡ್ ಆಗಿರ್ತೀವಿ. ಯಾರಾದರೂ ಬಂದು ನಮ್ಮ ಜೊತೆ ಟೈಮ್ ಪಾಸ್ ಮಾಡಲಿಕ್ಕಾಗಲ್ಲ. ನಮ್ಮ ಕೆಲಸ ಇದೆ ಅಂತ ನಾವು ಹೊರಡ್ತೀವಿ, ಆ್ಯಕ್ಷನ್ ತೊಗೋತೀವಿ. ಆ್ಯಕ್ಷನ್ ತೊಗೊಂಡಾಗ ರಿಸಲ್ಟ್ ಬಂದೇ ಬರುತ್ತೆ. ನೀವು ಏಕೆ ಕೋಟ್ಯಾಧಿಪತಿ ಆಗಬಾರ್ದು ಅಂತ ಒಂದು ಬುಕ್ಕಲ್ಲಿ ಈ ಆ್ಯಕ್ಷನ್ ಬಗ್ಗೆ ಒಂದು ವಾಕ್ಯ ಇದೆ. ಅಂದರೆ ಭೀತಿ ಇದ್ದರೂ ನಾನು ಕಾರ್ಯನಿರತನಾಗುತ್ತೇನೆ, ಸಂಶಯವಿದ್ದರೂ ನಾನು ಕಾರ್ಯನಿರತನಾಗುತ್ತೇನೆ,
ಆತಂಕ ಇದ್ದರೂ ನಾನು ಕಾರ್ಯನಿರತನಾಗುತ್ತೇನೆ. ಮುಜುಗರ ಆದರೂ ನಾನು ಕಾರ್ಯನಿರತನಾಗ್ತೇನೆ. ಅನಾನುಕೂಲ ಇದ್ದರೂ ನಾನು ಕಾರ್ಯನಿರತನಾಗ್ತೇನೆ. ಕಾರ್ಯನಿರತನಾಗುವ ಮನಸ್ಥಿತಿ ಸದ್ಯಕ್ಕಿಲ್ಲದಿದ್ದರೂ ನಾನು ಕಾರ್ಯನಿರತನಾಗ್ತೀನಿ. ಯಾಕಂದರೆ ನನಗೆ ಕೋಟ್ಯಾಧಿಪತಿಯ ಮನಸ್ಸಿದೆ. ಇದು ಪ್ರತಿಜ್ಞೆ. ಆ ರೀತಿ ನಾವು ನಮ್ಮ ಗುರಿಗೆ ಡೆಡ್ಲೈನ್ ಇಟ್ಕೋಬೇಕು. ಈ ಕೆಲಸ ಇಂತಿಷ್ಟು ಟೈಮ್ ಒಳಗಡೆ ಮಾಡಬೇಕಂದ್ರೆ ಮಾಡಲೇಬೇಕು. ನೆಪ, ಸ್ಟೋರಿ, ಹುಷಾರಿಲ್ಲ ಈ ರೀತಿ ಕತೆ ಹೇಳಾಗಿಲ್ಲ. ಹುಷಾರಿಲ್ಲ ಅಂದರೂ ಸಹ ಆ ಕೆಲಸ ಅಷ್ಟೊತ್ತಿಗೆ ಮಾಡಿ ಮುಗಿಸ್ಲೇಬೇಕು. ಇವೆರಡೂ ಟೆಕ್ನಿಕ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಗುರಿನ ಮುಟ್ಬೋದು. ಸೋಂಬೇರಿತನ, ಪ್ರೊಕಾಸ್ಟಿನೇಷನ್ನಿಂದ ಹೊರಬರ್ಬೋದು.